ನಮಸ್ಕಾರ ವೀಕ್ಷಕರೇ, DMS ವಾಯ್ಸ್ಗೆ ಸ್ವಾಗತ. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ಮಾನ್ಯ ತಹಸೀಲ್ದಾರ್ ಕಿಟ್ಟಿ ಚಾಲಕ ಅವರಿದ್ದಾಗ, ಆಮೇಲೆ ಜಿಲ್ಲಾಧಿಕಾರಿಗಳು ಭೂ ಬಾಲಕರು ಅವರಿದ್ದಾಗ ನಮ್ಮನ್ನ ಒಂದ್ಸರಿ ಬಿಜಾಪುರಕ್ಕೆ ಕರೆದಿದ್ರು. ಯಾವಾಗ ನಾವು ಒಂದು ತಹಸೀಲ್ದಾರ್ ಹತ್ರ ಒಂದು ಮನವಿ ಮಾಡ್ಕೊಂಡಿದ್ದೆವು. ತಹಸೀಲ್ದಾರ್ ಆಫೀಸ್ ಮಾಡ್ಲಿಕ್ಕೆ ಅದು ಕಿಟ್ಟಿ ಚಾಲಕ ನಾವು ಕೇಳಿದ್ರು, ತಾಳಿಕೋಟೆಯೊಳಗೆ ಒಂದು 2 ಎಕರೆ ಜಾಗ ಕೊಡಿಸ್ರಿ, ನಾವು ಮಿನಿ ವಿಧಾನಸೌಧದಲ್ಲಿ ಆಲ್ರೆಡಿ ನಮಗೆ ಗೌರ್ಮೆಂಟ್ ಗೆಜೆಟ್ ಆಗ್ಯದ, ದುಡ್ಡು ಬರಾಕಿರ್ತದ, ಅದಕ್ಕೆ ಒಂದು ಜಾಗ ನಾವು ಪ್ರಪೋಸಲ್ ಮಾಡಬೇಕಂತ ಎಲ್ಲಾರ ಕೊಡಿಸ್ರಿ ನೋಡ್ರ ಅಂತ ನಮ್ಗೆ ಕೇಳಿದ್ರು ಕಿಟ್ಟಿ ಚಾಲಕ. ಆಯ್ತು ಮೇಡಮ್, ನಮ್ಮ ಜಾಗದಾಗ ಅಲ್ಲಿ ನಾವು ತಗೊಂಡದೈತಿ, ಅದ್ರಾಗ 2 ಎಕರೆ 1 ಎಕರೆ ಕೊಡ್ತೀವಿ ಅಂತ ನಾವು ಅವ್ರಿಗೆ ಭರವಸೆ ಕೊಟ್ಟಿದ್ದೆವು. ಅವ್ರು ಆ ನಂತರ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಮುಂದೆ ಜಿಲ್ಲಾಧಿಕಾರಿಗಳು ನಮ್ಗೆ ಕರೆಸಿದ್ರು ಬಿಜಾಪುರ, ನೀವು ಎಲ್ಲಿ ಏನು ಉತ್ತಾರ ತಗೊಂಬರಿ ಅಂತ ನಾವು ಒಯ್ದು ಕೊಟ್ಟೆವು. ಕೊಟ್ಟ ನಂತರ ಆಯ್ತು, ನಾ ಸ್ಥಳ ಪರಿಶೀಲನೆ ಮಾಡಿ ಮುಂದೆ ವಿಚಾರ ಮಾಡೋಣ, ಎಷ್ಟು ಎಕರೆ ಕೊಡ್ತೀರಿ ಅಂತ ಕೇಳಿದ್ರು. ನಾವು 1 ಎಕರೆ ಕೊಡ್ತೀವಿ ಅಂದರು. ಅವರು 4 ಎಕರೆ ಕೇಳಿದ್ರು ಜಿಲ್ಲಾಧಿಕಾರಿಗಳು. ಆವಾಗ ನಾವು ಅವ್ರಿಗೆ ಏನಂದೇವು, ಈ ಸಲ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ, ಲಾಸ್ಟ್ 2 ಎಕರೆ ಕೊಡ್ತೀವಿ ಅಂತ ನಾವು ಅವ್ರಿಗೆ ಮಾತು ಕೊಟ್ಟಿದ್ದೆವು. ಮುಂದೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು. ತಾಳಿಕೋಟೆಯೊಳಗೆ ಒಂದೇ ಅಲ್ಲ, 4-5 ಸ್ಥಳ ಪರಿಶೀಲನೆ ಮಾಡ್ಯಾರ. ಸ್ಥಳ ಪರಿಶೀಲನೆ ಮಾಡಿದ ನಂತರ ಇದು ರೋಡ್ ಐತಿ, ಸೂಕ್ತವಾದ ಜಾಗ ಅದ, ಆಮೇಲೆ ಕನ್ವೀನಿಯಂಟ್ ಆಗತ್ತೆ ಗಾಡಿ ತಿರುಗಾಡಲಿಕ್ಕೆ, ಬಸ್ ತಿರುಗಾಡಲಿಕ್ಕೆ, ಇದು ನಮ್ಗೆ ಸೂಕ್ತ ಐತಿ, ನೀವು ಇನ್ನೊಮ್ಮೆ ಬಂದು ನಮ್ಗೆ ಭೇಟಿ ಆಗ್ರಿ ಅಂತ ಅಂದ ನಂತರ ಮುಂದೆ ತಹಸೀಲ್ದಾರ್ ಮೇಡಮ್ ಅವರು ನಾವು ಕೂಡಿ ಹೋಗಿ ಕಿಟ್ಟಿ ಚಾಲಕ ಮೇಡಮ್ ಇದ್ದಾಗ ಹೋಗಿ ಭೇಟಿಯಾದೆವು. ಭೇಟಿಯಾದ ನಂತರ ಅವರೆಲ್ಲ ಫೈನಲ್ ಮಾಡಿ, ಇದನ್ನ ನೀವು ದುಡ್ಡು ಕೊಟ್ಟರೆ ನಾವು ಕೊಡೋಕ್ಕಾಗಲ್ಲ, ನಮ್ಮಲ್ಲಿ ಅಷ್ಟು ಫಂಡ್ ಅವೈಲೇಬಲ್ ಇಲ್ಲ, ನಿಮ್ಮ ಅಲ್ಲಿ ರೇಟ್ ಹೇಳುವುದಂದ್ರೆ ನಮ್ಗೆ ಅಷ್ಟು ಅವೈಲೇಬಲ್ ಇಲ್ಲ, ಸರ್ಕಾರಿ ರೇಟ್ ಬೇಕಂದ್ರೆ ನಾವು ಕೊಡ್ತೀವಿ. ಸರ್ಕಾರಿ ರೇಟು ಇವತ್ತು ಮಾರ್ಕೆಟ್ ರೇಟ್ 4 ಲಕ್ಷ, ಸರ್ಕಾರಿ ನಮ್ಮ ಸಬ್ ರಿಜಿಸ್ಟ್ರಿಯಲ್ಲಿ 4 ಲಕ್ಷ ಐತಿ, ಅದು 3 ಕೊಟ್ಟು ನಾವು 12 ಲಕ್ಷ ಕೊಡ್ತೀವಿ ಅಂತಂದ್ರು. ಅಂದ ನಂತರ ಮುಂದೆ ನಾವು ಶಾಸಕರ ಹತ್ರ ಹೋದೆವು. ಸರ್ ಮತ್ತೆ ಹಿಂಗೆ ಕೇಳ್ತಾರೆ ಅವರು, ಅಷ್ಟು ಕೊಟ್ಟರೆ ನಾವು ಬರ್ಕೊಟ್ಟ ಹೆಂಗೆ ಆಗುತ್ತದೆ ಅಂತ. ಅವ್ರೇನಂದ್ರು, ಅಟ್ರ್ಯಾಕ್ಟ್ ಹೋಗ್ತೀವಿ, ನೀವು ಇದನ್ನು ಫ್ರೀ ಕೊಟ್ಟರೆ ಒಳ್ಳೇದಾಗ್ತದ, ಇದನ್ನು ಉದ್ದೇಶ ಒಳ್ಳೇದು ಇಟ್ಕೊಳ್ಳೋದ, ನಿಮ್ಮದು ಹೆಸರು ಉಳಿತದ, ನೀವು ಇದೊಂದು 2 ಎಕರೆ ಫ್ರೀ ಕೊಡ್ರಿಲ್ಲ ಅಂತ ಅವರು ಶಾಸಕರ ಒತ್ತಾಯದ ಮೇರೆಗೆ ನಾವು ಅದನ್ನ ಒಪ್ಕೊಂಡದ್ದು ಕರೆ. ಒಪ್ಕೊಂಡ ನಂತರ ಅದು ಎಷ್ಟು ದಿವಸ ಅಂತಂದ್ರೆ, ಇದು ಎಷ್ಟನೇ ತಾರೀಕಿಗೆ ಸ್ಥಳ ಪರಿಶೀಲನೆ ಮಾಡಿದ್ದು 8/8/2025. 2025 ಎಲ್ಲ ಪೇಪರ್ದಾಗ ಮುಖಪುಟದಾಗ ಪೇಪರ್ದೊಳಗೆ ಎಲ್ಲರಿಗೂ ಬಂದೈತಿ ಸ್ಥಳ ಪರಿಶೀಲನೆ ಮಾಡಿದ್ದು. ಅಲ್ಲಿಂದ ಇಲ್ಲಿ ತನಕನು ಯಾರು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ, ಯಾರು ಅದಕ್ಕೆ ವಿಚಾರ ಮಾಡಿಲ್ಲ. ಮುಂದೆ ಈಗ ಅವರು ಮುಂದೆ ಜಿಲ್ಲಾಧಿಕಾರಿಗಳು ಚೇಂಜ್ ಆಗಿಂದ ಅದು ಮತ್ತೆ ಅವ್ರು ನಮ್ಗೆ ಕರೆಸಿದ್ರು ಜಿಲ್ಲಾಧಿಕಾರಿಗಳು. ಆಮೇಲೆ ಅಡಿಷನಲ್ DC ಅವರು ಕೆನ್ನೂರು ಸಾಹೇಬರು ಅವರು ನಮ್ಮನ್ನ ಬಿಜಾಪುರ ಕರೆಸಿ, ನೀವು ಹಿಂದೆ ಅರ್ಜಿ ಕೊಡ್ತೀವಿ ಅಂತ ಮತ್ತು ಜಿಲ್ಲಾಧಿಕಾರಿಗಳು ಬದಲಾಗಿದ್ದಾರೆ, ನೀವು ಕೊಡೋ ವಿಚಾರ ಐತೋ ಇಲ್ಲ ಅಂತ ಕೇಳಿದ್ರು. ಇಲ್ಲಿ ಸರ್ ನಾವು ಕೊಡ್ತೀವಿ ಮಾತಿಗೆ ಅಂತ ತಪ್ಪಂಗಿಲ್ಲ ಅಂತಂದಿಂದ ಅವರು ಮುಂದೆ ಅದಕ್ಕೆ ಕುಂದಿಸ್ಕೊಂಡು ನಮ್ಗೆ ಅದನ್ನೊಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು, ಆಯ್ತು ನಾವು ಇನ್ನೊಮ್ಮೆ ಸ್ಥಳ ಪರಿಶೀಲನೆ ಮಾಡ್ತೀವಿ, ನಮ್ಗೆ ಯೋಗ್ಯ ಅನಿಸಿ ತಗೋತೀವಿ ಅಂತ ಮತ್ತೊಮ್ಮೆ ಅವ್ರು ತಹಸೀಲ್ದಾರ್ನ ಅವ್ರನ್ನ ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ, ಆಮೇಲೆ ಅದು ಭೂಮಿ ಕಟ್ಟಲಿಕ್ಕೆ, ಬಿಲ್ಡಿಂಗ್ ಕಟ್ಟಲಿಕ್ಕೆ ಯೋಗ್ಯ ಐತೆ ಅನ್ನೋದಿಲ್ಲ ಅನ್ನೋದಕ್ಕೆ ಅದನ್ನು ಪುಟ್ಟಿಂಗ್ ಮಾಡಿ, ಗರಿ ಅಂದ್ರೆ ಬುಡಕ್ಕೆ ಬಿಗಿ ಐತೋ ಇಲ್ಲ ಅನ್ನೋದು ಅದನ್ನ ಜಾಯಿಸ್ಟ್ ಹೇಳಿ ಅದನ್ನೆಲ್ಲ ಇದು ರಿಪೋರ್ಟ್ ತಗೊಂಡ ನಂತರ ಇದನ್ನ ಅವರು ಫೈನಲ್ ಮಾಡಿ, ಈಗ ಮೊನ್ನೆ ಅವ್ರು 3 ತಿಂಗಳಿಂದ ನಮ್ಗೆ ಗಂಟು ಬಿದ್ದಿದ್ರು. ಇಮಿಡಿಯೇಟ್ ಮಾಡಿಕೊಂಡು ಪುಡಿ ಮಾಡಿಸೋದು ಅಳಿಸೋದ್ರಿಂದ ಟೈಮ್ ತಗೊಂಡು ಈ ಮೊನ್ನೆ 3 ತಿಂಗಳು ನಮ್ಗೆ 17ನೇ ತಾರೀಕಿಗೆ ಜನವರಿ 17ಕ್ಕೆ ಅದನ್ನ ಎಲ್ಲ ಅವ್ರಿಗೆ ಅಗ್ರಿಮೆಂಟ್ ಮಾಡಿ ಮಾನ್ಯ ರಾಜ್ಯಪಾಲರ ಹೆಸರಲ್ಲೇ ಅದನ್ನ ಆಸ್ತಿಯಿಂದ ನಾವು 2 ಎಕರೆ ಅದನ್ನ ಬಿಟ್ಟು ಕೊಟ್ಟದ್ದು ಕರೆ. ಬಿಟ್ಟು ಕೊಟ್ಟ ನಂತರ ಇದು ಎಲ್ಲ ಈಗ ಊರೊಳಗೆ ವಿಚಾರಗಳನ್ನೆಲ್ಲ ತಮ್ಮ ಗಮನಕ್ಕೂ ಬಂದದೆಲ್ಲ, ಊರೊಳಗೆ ಏನ್ ನಡೆದ ಅಂತ ಪತ್ರಿಕೆ ಒಳಗೂ ಒಂದು ಸಾಮಾಜಿಕ ಜಾಲತಾಣಗಳಾಗ ಇದು ಯಾರ್ಯಾರು ಅವ್ರು ನಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಮಾಡ್ಯಾರ, ಆಮೇಲೆ ಅವ್ರು ನಮ್ಮ ಲಾಭಕ್ಕೆ ಮಾಡ್ಯಾರ, ಇಲ್ಲಿ ತಮ್ಮ ನಡೀತದಂತ ಮಾಡ್ಯಾರ ಅಂತ ಯಾರ್ಯಾರ ಮ್ಯಾಗ ಆರೋಪಗಳನ್ನು ಮಾಡಕ್ಕಂತ ತಿರುಗಾಡಕತ್ತಾರ. ಆರೋಪ ಮಾಡುವಂಥದ್ದು ಏನೂ ಇಲ್ಲ, ಯಾಕಂದ್ರೆ ನಾವು ಆಸ್ತಿ ಕೊಟ್ಟಿರೋದು ಫ್ರೀಯಾಗಿ ಸರ್ಕಾರಿ ಒಂದು ಭವ್ಯವಾದ ಬಂಗಲೆ ಆಗಂತ ಅದೊಂದು ಮಿನಿ ವಿಧಾನಸೌಧ ಆಗಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿವಿ. ನಾವು ನಮ್ಗೇನು ಉದ್ದೇಶ ಇತ್ತು ಅದನ್ನ ಕೊಡೋದ್ರಿಂದ ಇವತ್ತು ನಮ್ಮ ಆಸ್ತಿ ಕೊಡೋದು
4 ಕೋಟಿ ಗಟ್ಟಲೆ ವ್ಯಾಲ್ಯೂ ಆಗ್ಯಾವ. ಅಲ್ಲಿ ಅಂದ್ರೆ ಜನರಿಗೆ ಅನುಕೂಲ ಆಗ್ಯದಿಲ್ಲ ಅದು ಮಾಡಿದ್ರಿಂದ ಅವ್ರ ಪಾಪ ಸ್ವಾಮಿಗಳಿಂದ ಕೊಟ್ಟರು ಅವರು. ಅವಾಗ ಹಿಂಗೆ ಅಂದ್ರೆ ಅದನ್ನೇ ಯಾರು ಅಷ್ಟು ಕೊಡ್ತದ್ರು. ಅಷ್ಟು ದೂರ ಯಾಕೆ ಮಾಡ್ತೀರಿ ಅಂದ್ರೆ ಊರಾಗ ಇವತ್ತಿನ ಪರಿಸ್ಥಿತಿ ನೋಡಿ ನಾವು ಎಲ್ಲಿ ಒಂದು ನಮ್ಮ ಹಳೆ ಮುನ್ಸಿಪಾಲಿಟಿ ಹೋಗಕ್ಕಾಗತ್ತ ನಮ್ಗೆ ಒಂದು ಬೈಕ್ ತಗೊಂಡು ಹೋಗಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಇವತ್ತಿನ ದಿನಮಾನದಾಗ ಐತಿ. ನಾವು ಹೇಳ್ತಾರೆ ನಮ್ಗೆ ಗೌರ್ಮೆಂಟ್ ಆಸ್ತಿ ಕೊಡ್ರಿ, ಸರ್ಕಾರಿ ಆಸ್ತಿ ಇದು ಅಂತ ಅವ್ರು ಪರಿಶೀಲನೆ ಮಾಡಿಂದನೇ ಇದನ್ನ ಒಂದು ನಿರ್ಣಯಕ್ಕೆ ಬಂದಾರೆ. ಸರ್ಕಾರಿ ಆಸ್ತಿ ಒಂದು ಕೆರೆ ಅಂತೀವಿ ನಾವು, ಕೆರೆ ಕೊಡ್ರಿ ಅಂತ ನಾವು ಶಾಸಕರು ಕೂಡ ಸ್ಥಳ ಪರಿಶೀಲನೆ ಮಾಡಿದವು, DC ಅವ್ರಿಗೆ ಮನವಿ ಕೊಟ್ಟಿವಿ. ನಾನು ಈಗ ಮೆಂಬರ್ ಇದ್ದಾಗೂ ಮನವಿ ಕೊಟ್ಟೆವು. ಈ ಇದ್ರೊಳಗ ತಹಸೀಲ್ದಾರ್ ಆಫೀಸ್ ಮಾಡಿದ್ರೆ ಚಲೋ ಆಗ್ತದ್ರಿ, ಮಿನಿ ವಿಧಾನಸೌಧ ಮಾಡಿದ್ರೆ ಕೆರೆ ಏರಿಯಾದಾಗ ಅಂತ ಅವರು ಪರಿಶೀಲನೆ ಮಾಡಿ ಸರ್ಕಾರಕ್ಕೂ ಅರ್ಜಿ ಕೊಟ್ಟರು. ಇಂದು ಪೂರ DC ಅವ್ರು ಇದ್ರು, ನನಗೆ ಬರ್ತದ ಅದು ಪೂರ ಯಾರಿಗೆ ಬರ್ತದೋ ಇಲ್ಲ. ಅವರೊಂದು ಪಟ್ಟಣ ಶೆಟ್ಟಿ ಸಾಹೇಬ್ರಿದ್ದಾಗ ಅವರೊಂದು ಸರ್ಕಾರ ಕಳಿಸಿದ್ರು, ಇದನ್ನ ಕೆರೆಯ ದೈತ್ಯ ನೀರು ನಿಂದ್ರಲ್ಲ, ಇದನ್ನ ಬದಲಾವಣೆ ಮಾಡಿ ಇದನ್ನ ಮಿನಿ ವಿಧಾನಸೌಧಕ್ಕೆ ಕೊಡ್ಲಕ್ಕ ಯೋಗ್ಯ ಅದ, ನೀವು ಪರಿಶೀಲನೆ ಮಾಡಿದ್ರೆ ಸರ್ಕಾರ ಕಳಿಸಿದ್ರೆ ಸರ್ಕಾರದಿಂದ ಉತ್ತರ ಬಂದದ. DC ಆಫೀಸ್ ಇವತ್ತಿಂದ ಇದ್ದದ್ದು ಅದು ಏನಂತ ಕಳಿಸ್ಯಾರ, ಕೆರೆ ಅಂತಿದ್ದು ಮುಖ್ಯಮಂತ್ರಿಗೂ ಅಲ್ಲ ರಾಜ್ಯಪಾಲರಿಗೂ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಅಂತ ಅವ್ರು ಕಳಿಸಿದ್ರು. ಅದಕ್ಕೆ ಇವತ್ತು ನಾವು